ನನಗೆ ಪಾಲ್ಗೊಳ್ಳಲು ಒಂದು ಅವಕಾಶ ಕೊಟ್ಟು ನನ್ನನ್ನು ಸನ್ಮಾನಿಸಿದ್ದಕ್ಕೆ ಮೊದಲಾಗಿ ಕೃತಜ್ಞತೆಗಳನ್ನು ಹೇಳಲು ಬಯಸುತ್ತೇನೆ. ಪುತ್ತೂರು ವಕೀಲರ ಸಂಘದೊಡನೆ ನನ್ನ ಸಂಬಂಧ ಬಹಳ ಹತ್ತಿರವಾದ್ದು. 1990ನೇ ಇಸವಿಯಲ್ಲಿ ಬೆಂಗಳೂರಲ್ಲಿ ವೃತ್ತಿ ಜೀವನವನ್ನು ಶುರು ಮಾಡಿದಂದಿನಿಂದ 2020ನೇ ಇಸವಿ ಹತ್ತಿರ 30 ವರ್ಷ ನನ್ನ ವೃತ್ತಿ ಜೀವನದಲ್ಲಿ ಪ್ರತಿ ವರ್ಷ ನಾನು ರಜೆಯಲ್ಲಿ ಊರಿಗೆ ಬಂದಾಗ ಪುತ್ತೂರು ವಕೀಲರ ಸಂಘಕ್ಕೆ ನನ್ನ ಭೇಟಿ ನಿಶ್ಚಿತ. ಪ್ರಾಯಶಃ ನ್ಯಾಯಾಧೀಶನಾಗಿ ಈ ಪುತ್ತೂರು ಸಂಘಕ್ಕೆ ನನಗೆ ಬರಲಿಕ್ಕೆ ಅವಕಾಶ ಸಿಗಲಿಲ್ಲ. ಇಲ್ಲ ಅಂತ ಹೇಳುವುದಕ್ಕೆ ಒಂದು ಪುತ್ತೂರು ವಕೀಲರ ಸಂಘದ ಕಾರ್ಯಕ್ರಮದಲ್ಲಿ ನಮ್ಮ ನೂತನವಾಗಿ ನಿರ್ಮಾಣವಾಗುವಂಥ ಆ ಕಟ್ಟಡದಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಆಗಿತ್ತು, ಅಲ್ಲಿ ನಾನು ಪಾಲ್ಗೊಂಡಿದ್ದೆ. ಆದರೂ ನಮ್ಮ ಈ ಕೋರ್ಟ್ ಗುಡ್ಡೆಯಲ್ಲಿ ಇದ್ದಂತಹ ಸಂಘಕ್ಕೆ ಬರಲಿಕ್ಕೆ ಅವಕಾಶ ಆಗಿರಲಿಲ್ಲ. ಪ್ರತಿ ವರ್ಷ ಇಲ್ಲಿ ಬರ್ತಿದ್ದೆ. ಬಟ್ ಈಗ 4 ವರ್ಷದ ನಂತರ ಇಲ್ಲಿ ಬಂದು ನಿಮ್ಮೊಡನೆ ಇರಲಿ ಒಂದು ಅವಕಾಶ ಆಗಿದೆ, ಭಾಳ ಸಂತೋಷ ಆಗಿದೆ. ನಾನು ಕಾಲೇಜು ಮುಗಿಸಿದ ನಂತರ ಬೆಂಗಳೂರಲ್ಲಿ ನನ್ನ ವೃತ್ತಿ ಜೀವನ ಶುರು ಮಾಡುವಾಗ ನನಗೆ ಇಲ್ಲಿ ಹೆಚ್ಚಿನವರು ಯಾರು ಪರಿಚಯ ಇರಲಿಲ್ಲ. ಪುತ್ತೂರು ವಕೀಲರ ಸಂಘದಲ್ಲಿ ಬಹಳ ಕಮ್ಮಿ ಜನ ಪರಿಚಯ ಇಲ್ಲ ಅಂತಲೇ ಹೇಳ್ಬೋದು. ನಾನು ವಕೀಲನಾಗಿ ಬೆಂಗಳೂರಲ್ಲಿ ನನ್ನ ಸೀನಿಯರ್ ವಿಶ್ವನಾಥ್ ಶೆಟ್ಟರ್ ಅವರ ಆಫೀಸಲ್ಲಿರುವಾಗ ಅಲ್ಲಿಗೆ ಇಲ್ಲಿಯ ಹಿರಿಯ ವಕೀಲರಾದ PI ಶರ್ಮಾ ಅವರು ಬಂದವರು ನನ್ನನ್ನು ಭೇಟಿ ಮಾಡಿ ಅವರ ಆಹ್ವಾನದ ಮೇಲೆ ನಾನು ಡಿಸೆಂಬರ್ 1990ನೇ ಇಸವಿಯಲ್ಲಿ ಮೊದಲನೇದಾಗಿ ವಕೀಲರ ಸಂಘ ಪುತ್ತೂರಿಗೆ ಬಂದು ಭೇಟಿ ಮಾಡಿದ್ದೆ. ಅದರ ನಂತರವಾಗಿ ನಿರಂತರವಾಗಿ ನಾನು ಇಲ್ಲಿ ಭೇಟಿ ಮಾಡ್ತಾಯಿದ್ದೆ. ಅದೊಂದು ನಮ್ಮ ಸಂಬಂಧನೂ ಇಲ್ಲಿ ನನ್ನ ವೃತ್ತಿ ಜೀವನದಲ್ಲಿ ಇರುವಾಗ ಉಳಿಸ್ಕೊಂಡಿದ್ದೆ. ನಾನು ವೃತ್ತಿಯಲ್ಲಿರುವಾಗ ಮಂಗಳೂರು, ಬೆಳ್ತಂಗಡಿ, ಸುಳ್ಯ, BC ರೋಡು, ಹಲವಾರು ಎಲ್ಲ ಕಡೆಯಿಂದ, ಉಡುಪಿ ಆಗಲಿ ಅಥವಾ ಇತರ ಜಿಲ್ಲೆಗಳಿಂದ ಎಲ್ಲ ಕಡೆಯಿಂದಲೂ ಬೇಕಾದಷ್ಟು ಕೇಸು ನಮಗೆ ಬರ್ತಾಯಿತ್ತು. ಆದರೆ ನಾನು ಯಾವ ಸಂಘಕ್ಕೂ ಪುತ್ತೂರು ಸಂಘಕ್ಕೆ ಭೇಟಿ ಕೊಡ್ತಾ ಇರಲಿಲ್ಲ. ಆದರೆ ನಾನು ನ್ಯಾಯಾಧೀಶ ಆದಮೇಲೆ ಎಲ್ಲ ಸಂಘಕ್ಕೆ ಭೇಟಿ ಕೊಡುವ ಅವಕಾಶ ಬಂದಿತ್ತು ನನಗೆ. ಬಟ್ ಪುತ್ತೂರು ಸಂಘಕ್ಕೆ ಭೇಟಿ ಕೊಡುವ ಅವಕಾಶ ಬಂದಿರಲಿಲ್ಲ. ಇವತ್ತು ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ, ನನಗೆ ಭಾಳ ಸಂತೋಷ ಆಗಿದೆ. ಹೊಸದಾಗಿ ಪದಾಧಿಕಾರಿಗಳಾದ ಜಗನ್ನಾಥ್ ರೈ ಮತ್ತು ಅವರ ತಂಡದವರಿಗೆ ಇದಕ್ಕಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾವುದೇ ಹುದ್ದೆ ಅಥವಾ ಯಾವುದೇ ಅಧಿಕಾರ ಬಂದಾಗ ಅದ್ರ ಜೊತೆ ಜವಾಬ್ದಾರಿ ಬರೋದು ಖಂಡಿತ. ಆ ಜವಾಬ್ದಾರಿ ಅರಿತು ಕೆಲಸ ಮಾಡುವುದು ಚುನಾಯಿತರಾದವ್ರದ್ದು ಅಥವಾ ಹುದ್ದೆಯನ್ನು ಅಲಂಕರಿಸುವಂಥವ್ರದ್ದು ಕರ್ತವ್ಯ ಆಗಿರುತ್ತದೆ. ವಕೀಲರ ಸಂಘದ ಪದಾಧಿಕಾರಿಗಳ ಕರ್ತವ್ಯಗಳು ಏನು, ಅವರು ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು, ಇದರ ಕುರಿತು ನಾನು ಹೊಸ ಪದಾಧಿಕಾರಿಗಳಿಗೆ 2 ಮಾತು ಹೇಳಬೇಕಂತೇಳಿ ಇವತ್ತು ನಿಶ್ಚಯ ಮಾಡಿದ್ದೆ. ಬಟ್ ಅದಕ್ಕೆ ನಮ್ಮ ಜಗನ್ನಾಥ ರೈ ಅವರು ಅವಕಾಶ ಕೊಟ್ಟಿಲ್ಲ. ಯಾಕೆಂದರೆ ತಮ್ಮ ಜವಾಬ್ದಾರಿ ಏನು ಅಂಥೇಳಿ ಅವರವರ ಭಾಷಣದಲ್ಲಿ ಹೇಳಿದ್ದಾರೆ. ಭಾಳ ಸಂತೋಷ. ಬಟ್ ಆ ಜವಾಬ್ದಾರಿಗಳು ಯಾವುದೋ ಒಂದು 10 ಜವಾಬ್ದಾರಿಗಳನ್ನು ಅವರು ಹೇಳಿದ್ದಾರೆ. ಅದರಲ್ಲಿ ಒಂದು 2 ಜವಾಬ್ದಾರಿಗಳಿಗೆ ಒತ್ತು ನೀಡಲು ನಾನು ಬಯಸ್ತೇನೆ. ವಕೀಲರು ದಿನನಿತ್ಯ ಕೋರ್ಟಲ್ಲಿ ಕೇಸುಗಳನ್ನು ವಾದ ಮಾಡುವಾಗ ಜನರ ಮೂಲಭೂತ ಹಕ್ಕುಗಳಿಗೆ, ಪ್ರಜೆಗಳ ಮೂಲಭೂತ ಹಕ್ಕುಗಳಿಗೆ ಒತ್ತಾಯ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾರೆ.
ನಮ್ಮ ಎಲ್ಲ ಕಾನೂನುಗಳು ಸಂವಿಧಾನದಿಂದ ಹುಟ್ಟಿ ಬರ್ತವೆ. ಮೂಲಭೂತ ಹಕ್ಕುಗಳಿದ್ದಾಗೆ ಮೂಲಭೂತ ಕರ್ತವ್ಯಗಳು ಕೂಡ ನಮ್ಮ ಸಂವಿಧಾನದಲ್ಲಿ ಇದೆ. ವಕೀಲರ ಸಂಘದವರು ಈ ಕೋರ್ಟಿನ ಕಚೇರಿಯ ಆವರಣದೊಳಗಲ್ಲದೆ ಹೊರಗೆ ಸಮಾಜಕ್ಕೂ ಸೇವೆಯನ್ನು ಸಲ್ಲಿಸಬೇಕಂತೇಳಿ ನನ್ನ ಅನಿಸಿಕೆ. ನಮ್ಮವರೇ ಆದ ಜಸ್ಟಿಸ್ ಶಿವರಾಜ್ ಪಿಟೀಲ್ರವರು ಒಂದು ಕಡೆ ಬರೀತಾರೆ, ಏನಂದರೆ nobility of our profession and nobility of our institution should not depend upon the past. Continued performance with dignity and grace is the need of the hour ಅಂತಾರೆ. ನಮ್ಮ ಹಿರಿಯರು ಅಥವಾ ಹಿಂದಿನ ಪೂರ್ವಜರು ನಮ್ಮ ಹಿಂದಿನ ಹಿರಿಯ ವಕೀಲರು ಮಾಡಿದಂತಹ ಕೆಲಸದಲ್ಲಿ ನಾವು ಅವಲಂಬಿತರಾಗಬಾರದು. ನಾವು ಕೂಡ ನಮ್ಮ ವೃತ್ತಿಯಲ್ಲಿ ಮೀನಿಂಗ್ಫುಲ್ ಪರ್ಫಾರ್ಮೆನ್ಸ್ ವಿತ್ ಗ್ರೇಸ್ ಆ್ಯಂಡ್ ಡಿಗ್ನಿಟಿ ಅಂತಾರೆ. ಇದನ್ನು ಅನುಕರಣೆ ಮಾಡಿ ಹಾಗೆ ಆದರೆ ಮಾತ್ರ ಈ ಪ್ರೊಫೆಷನಲ್ಲಿ ನೊಬಿಲಿಟಿ ಅಂತ ಹೇಳುವ ಪದ ಉಳ್ಕೊಳ್ತದೆ ಅಂತೇಳಿ ಹೇಳ್ತಾರೆ. ಆದ ಕಾರಣ ವಕೀಲರ ಬಾಂಧವರಿಗೆ ನಾನೊಂದು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸ್ತೇನೆ. ಏನಂತ ಹೇಳಿದರೆ, ವೃತ್ತಿಯಲ್ಲಿ ಪ್ರೊಫೆಷನಲಿಸಮ್ ಖಂಡಿತ ಇರಬೇಕು. ಯುವ ವಕೀಲರಿಗೆ ನಾನೊಂದು ಮಾತು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಏನಂತ ಹೇಳಿದರೆ, ಈ ವೃತ್ತಿಯಲ್ಲಿ ಶಾರ್ಟ್ಕಟ್ ಅಂತೂ ಖಂಡಿತ ಇಲ್ಲ. ವೃತ್ತಿಯಲ್ಲಿ ನೀವು ನೈಪುಣ್ಯತೆ ಗಳಿಸಬೇಕಾದ್ರೆ ನಿರಂತರ ಹೋರಾಟ ಅಗತ್ಯ. ವಕೀಲರಾದವರಿಗೆ ಪ್ರತಿ ದಿವಸ ಪರೀಕ್ಷೆ, ಪ್ರತಿ ದಿವಸ ಕೋರ್ಟ್ನೊಳಗೆ ಹೋಗಿ ಹೊರಗೆ ಬಂದಾಗಲೂ ಒಂದು ಪರೀಕ್ಷೆಯನ್ನು ಎದುರಿಸಿಯೇ ಬರುವಂಥದ್ದು. ಆದ ಕಾರಣ ನಿರಂತರ ಓದು, ನಿರಂತರವಾಗಿ ಶ್ರಮ ವಕೀಲ ವೃತ್ತಿಯಲ್ಲಿ ಅನುಕರಣೆ ಮಾಡಬೇಕಾಗ್ತದೆ. ನಿಮಗೆಲ್ಲರಿಗೂ ಯಶಸ್ಸನ್ನು ಕೋರುತ್ತಾ ಹಾಗೂ ನೂತನ ಪದಾಧಿಕಾರಿಗಳಿಗೆ ಅವರು ಜವಾಬ್ದಾರಿಗಳನ್ನು ಅವರು ಹೇಳಿದಾರ, ಆ ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದಾರೆ ಅದರಲ್ಲೆಲ್ಲದರಲ್ಲೂ ಅವರಿಗೆ ಯಶಸ್ಸು ದೊರೆಯಲಿ ಎಂದು ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ. The bar which I joined was in the year 1962. It had only about 36 members then. And I am given to understand, when the court started in 1897, there were only 2 pleaders representing the legal cases. They were not even qualified lawyers then. There was no provision for that. Now the membership has gone, I think it exceeds 500 even today. But those were the days when our guests were being asked to wear peta. I remember only one lawyer amongst them was wearing a peta as a lawyer, Mr. C.S. Shastri only. Rest were wearing only Kaddar caps. So I was reminded of those days when respect was given to petas. Today, this has become a symbol of honoring in every function. Our jurisdiction, so far as Puttur court is concerned, had a long checkered history. From Hosdurga to Charmadigat, we had jurisdiction. In course of time, we lost everything except now it is confined to only Puttur Taluk. With appellate jurisdiction over some areas and limited jurisdiction conferred on the additional district judge at Puttur. I am given to understand the new building, which is likely to be inaugurated shortly, accommodates more court halls, and therefore we should strive for not only the favored
POCSO court, but also family court for Puttur area. Whatever it may be, let it cover even 2-3 taluks. We have no objection. And also, our president should strive to have Beltangadi taluk again have jurisdiction over the additional DJ at Puttur. This is a wishful thinking, no doubt, for which our president should strive, not merely for inaugurating a new building. The new building should be accommodated. Today's heat, we are glad we are exempted from wearing coat, at least for a limited period. I had a chat with our justice as to why courtrooms should not be air conditioned as it is done in High Court. He said, it is possible we can air condition your bar room. The government or the High Court will meet the cost thereof. Anyway, it's a good sign, so that this heat wave which is likely to continue for another, we don't know, 8 or 9 years. The heat without court and with court are quite different for lawyers, but it can be reduced to a minimum if AC units are provided with our efforts by the High Court, so that we can sit in a very calm atmosphere in the bar room at least. ಹಿರಿಯ ನ್ಯಾಯವಾದಿಗಳು ಹೇಳಿದರು, ಅವರು ಜಾಯ್ನ್ ಆಗುವಾಗ 36 ಮಂದಿ ಇದ್ದರು ಅಂತೇಳಿ. ಅದೇ ರೀತಿ ನಾನು 37 ವರ್ಷದ ಹಿಂದೆ ಜಾಯ್ನ್ ಆಗುವಾಗ ನಾನು 42ನೇ ನಂಬರ್ನಲ್ಲಿದ್ದೆ. 42 ಮಂದಿ ಮಾತ್ರ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಆ ನಂತರ ನಮ್ಮ ವಕೀಲರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗಿ ಈಗ 400-500 ಮುಟ್ಟಿದೆ. ಅದು ಒಳ್ಳೆಯ ಬೆಳವಣಿಗೆ. ಯಾಕೆಂತೇಳಿದರೆ ಸಮಾಜದಲ್ಲಿ ಎಲ್ಲರೂ ಕಾನೂನನ್ನು ತಿಳಿದವರಾಗಿರಬೇಕು, ಅರಿತವರಾಗಿರಬೇಕಂತ ಒಂದು ಉದ್ದೇಶದಿಂದ ಎಲ್ಲ ಮಂದಿ ಕೂಡ ಈಗ ಕಾನೂನು ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಯಾಕಂತಂದರೆ ನನ್ನ 2 ಶಿಷ್ಯಂದಿರು ಇವತ್ತು ಅಧ್ಯಕ್ಷರು, ಒಬ್ಬರು ಉಪಾಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ನನ್ನ ಊರಿನ ಮಹೇಶ್ರವರು, ಅವರು ಕೂಡ ಇವತ್ತು ಪದಾಧಿಕಾರಿಯಾಗಿದ್ದಾರೆ. ನನ್ನ ಹಿತೈಷಿಯಾದಂಥ ಚಿನ್ಮಯ ಕೂಡ ಸೆಕ್ರೆಟರಿ ಆಗಿದ್ದಾರೆ. ಹಾಗೆ ನನ್ನ ಆಫೀಸಿನ ಪಕ್ಕದ ಮಮತಾ ಕೂಡ ಇವತ್ತು ಜಾಯಿಂಟ್ ಸೆಕ್ರೆಟರಿ ಆಗಿದ್ದಾರೆ. ನನ್ನ 2 ಶಿಷ್ಯಂದಿರು ನಮ್ಮೊಟ್ಟಿಗೆ ಸಾಧಾರಣ ಒಂದು 10-25 ವರ್ಷದ 20-22 ವರ್ಷದ ಸರ್ವಿಸನ್ನು ಮಾಡಿದ್ದಾರೆ. ಆಗಲೇ ನಮ್ಮೊಡನೆ ಎಲ್ಲ ರೀತಿಯ ಸಹಕಾರಗಳನ್ನು ಕೊಡ್ತಾ ಬಂದವರು. ನಾವು ಕೂಡ ಆಗ ನಾನು ಮತ್ತು ಶೀನಪ್ಪ ಗೌಡರು ಇಬ್ಬರು ಆಫೀಸ್ ಮಾಡುವಾಗ ಜಗನ್ನಾಥ ರೈ ಮತ್ತು ಮೋನಪರು ನಮ್ಮೊಡನೆ ಸೇರಿದರು. ಆಗ ನಾವು ಸ್ವಲ್ಪ ರಾಜಕೀಯ, ಸಾಮಾಜಿಕ ಹಾಗೂ ಧಾರ್ಮಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೆವು. ಅದೇ ರೀತಿ ಅವರು ಕೂಡ ನಮ್ಮ ಬೆನ್ನ ಹಿಂದೆ ಬಂದು ಈ ಮಟ್ಟಕ್ಕೆ ತಲುಪಿದ್ದು ನನಗೆ ತುಂಬ ಸಂತೋಷ ಆಗ್ತದೆ. ತಾವು ಒಕ್ಕಲತ್ತನ್ನು ಮಾಡಿ ಅದರೊಟ್ಟಿಗೆ ಸಮಾಜ ಸೇವೆ, ರಾಜಕೀಯ ಸೇವೆಯನ್ನು ಮಾಡಿ ಒಂದು ನಮ್ಮ ಸಂಘವನ್ನು ಗುರುತಿಸುವಂಥ ಕೆಲಸವನ್ನು ಮಾಡಿ, ಅದೇ ರೀತಿ ನಮ್ಮ ವಕೀಲರ ಸಂಘ ಅಂತೇಳಿದರೆ ದೇಶದಲ್ಲಿ ಒಂದು ಬಲಿಷ್ಠವಾದಂಥ ಸಂಘ. ಆದ್ದರಿಂದ ಈ ಒಂದು ಸಂಘದಲ್ಲಿ ದುಡಿಯುವುದು, ಈ ಒಂದು ಸಂಘದ ಮೆಂಬರ್ ಆಗೋದು ನಮ್ಮೆಲ್ಲರಿಗೊಂದು ಶೋಭೆ ತರುವಂಥ ಕೆಲಸ. ನಮ್ಮ ಈಗಿನ ಹೊಸ ಪದಾಧಿಕಾರಿಗಳು ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ಅದು ಯಶಸ್ವಿಯಾಗಿ ನೆರವೇರಲಿ ಅಂತೇಳಿ ನನ್ನ ಮಾತನ್ನು ನಿಲ್ಲಿಸಿ, ಪುತ್ತೂರು ವಕೀಲರ ಸಂಘವು 150 ವರ್ಷಗಳಿಗೂ ಮಿಕ್ಕಿದ ಸುದೀರ್ಘ ಭವ್ಯ ಇತಿಹಾಸ ಇರುವ ಒಂದು ವಕೀಲರ ಸಂಘ. ಇಲ್ಲಿ ವಕೀಲ ವೃತ್ತಿಯನ್ನು ಮಾಡಿದ ವಕೀಲರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದರು. ರಾಜ್ಯದ, ದೇಶದ ಆಡಳಿತದಲ್ಲಿ ತಮ್ಮ ಕೊಡುಗೆಯನ್ನು ನೀಡಿದವರಿದ್ದಾರೆ. ಈ ಸಂಘವು ಹಲವಾರು ಶ್ರೇಷ್ಠ ನ್ಯಾಯವಾದಿಗಳನ್ನು, ನ್ಯಾಯಾಧೀಶರನ್ನು ಸಮಾಜಕ್ಕೆ ನೀಡಿದೆ. ಕಾನೂನು ಕ್ಷೇತ್ರ ಮಾತ್ರವಲ್ಲದೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು, ಸಾಹಿತ್ಯ ಕ್ಷೇತ್ರದಲ್ಲಿ ಛಾಪನ್ನು ಮೂಡಿಸಿದವರು ಬಹಳಷ್ಟು ಮಂದಿ ಬಂದು ಹೋಗಿದ್ದಾರೆ. ಇಂತಹ ಭವ್ಯ ಇತಿಹಾಸವನ್ನು ಹೊಂದಿರುವ ಸಂಘದಲ್ಲಿ ಸದಸ್ಯನಾಗಿರುವುದೇ ಹೆಮ್ಮೆಯ ಸಂಗತಿ. ಅಂತಹುದರಲ್ಲಿ ನೀವೆಲ್ಲ ಸೇರಿ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿದ್ದೀರಿ. ಇದು ನನ್ನ ಜೀವನದ ಅವಿಸ್ಮರಣೀಯ ಕ್ಷಣಗಳಲ್ಲಿ ಒಂದು ಎಂದು ನಾನು ಭಾವಿಸುತ್ತೇನೆ. ಸಂಘದ ಅಧ್ಯಕ್ಷತೆ ನನಗೆ ನೀವು ನೀಡಿದ ಅಧಿಕಾರ ಎಂದು ನಾನೆಂದೂ ಭಾವಿಸುವುದಿಲ್ಲ. ಬದಲಾಗಿ ಇದೊಂದು ದೊಡ್ಡ ಹೊಣೆಗಾರಿಕೆ ಎಂದು ಸ್ವೀಕರಿಸಿದ್ದೇನೆ. ಈ ಹೊಣೆಗಾರಿಕೆಯನ್ನು ನಿಭಾಯಿಸಲು ಕಷ್ಟಕರವೆಂದು ನನಗನಿಸದು. ಕಾರಣ, ನನ್ನ ಜೊತೆ ಜವಾಬ್ದಾರಿ ಹಂಚಿಕೊಳ್ಳಲು, ನನ್ನ ಜೊತೆ ಕೆಲಸ ಮಾಡಲು ಒಂದು ಉತ್ತಮ ಅನುಭವಿ ತಂಡವಿದೆ. ಉಪಾಧ್ಯಕ್ಷರಾಗಿ ಶ್ರೀಯುತ ಮೋನಪ್ಪರು, ಕಾರ್ಯದರ್ಶಿಯಾಗಿ ಚಿನ್ಮಯ್ ಈಶ್ವರಮಂಗಿಲಾರವರು, ಕೋಶಾಧಿಕಾರಿಯಾಗಿ ಮಹೇಶ್ ಶವಣೂರವರು ಮತ್ತು ಜೊತೆ ಕಾರ್ಯದರ್ಶಿಯಾಗಿ ಮಮತಾರವರು ನನಗೆ ಒದಗಿ ಬಂದಿದ್ದಾರೆ. ಇವರೆಲ್ಲರೂ ಬಹಳಷ್ಟು ಅನುಭವವುಳ್ಳವರಾಗಿದ್ದು ನಾವು ಒಂದು ತಂಡವಾಗಿ ಕಾರ್ಯನಿರ್ವಹಿಸುವವರಿದ್ದೇವೆ. ಇದರ ಜೊತೆಗೆ ನಮ್ಮ ಸಂಘದ ಎಲ್ಲ ಪೂರ್ವಾಧ್ಯಕ್ಷರ, ಹಿರಿಯ ವಕೀಲರ ಮಾರ್ಗದರ್ಶನ, ಸಲಹೆ, ಸೂಚನೆಗಳನ್ನು ನಾನು ಕೋರುತ್ತೇನೆ.
ಕಿರಿಯ ವಕೀಲರ ಸ್ಫೂರ್ತಿ, ಉತ್ತೇಜನ ನನ್ನನ್ನು ಯಾವತ್ತೂ ಕ್ರಿಯಾಶೀಲನನ್ನಾಗಿ ಇರಿಸುತ್ತದೆ. ನಮ್ಮ ಸಂಘವು ಹಾಕಿಕೊಟ್ಟ ಮೇಲ್ಪಂಕ್ತಿಯನ್ನು ನಾನು ಮುಂದುವರಿಸಿಕೊಂಡು ಹೋಗುತ್ತೇನೆ. ನೀವು ನನ್ನ ಮೇಲೆ ಇಟ್ಟ ವಿಶ್ವಾಸಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೇನೆ ಎಂದು ಭರವಸೆಯನ್ನು ನೀಡುತ್ತೇನೆ. ಸಂಘದ ಘನತೆಯನ್ನು ಎತ್ತಿ ಹಿಡಿಯುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ. ಯಾವುದೇ ಸಾಧನೆ ಮಾಡಲು ನನ್ನಿಂದ ಒಬ್ಬನಿಂದ ಸಾಧ್ಯವಿಲ್ಲ ಎಂಬ ಅರಿವು ಖಂಡಿತ ನನಗಿದೆ. ನಮ್ಮ ಆಡಳಿತ ಸಮಿತಿಯ ಎಲ್ಲ ಹಿರಿಯ ಕಿರಿಯ ವಕೀಲರ, ಗೌರವಾನ್ವಿತ ನ್ಯಾಯಾಧೀಶರ, ನ್ಯಾಯಾಲಯದ ಸಿಬ್ಬಂದಿ ವರ್ಗದ, ಹೀಗೆ ಎಲ್ಲರ ಸಹಕಾರವನ್ನು ಕೋರುತ್ತೇನೆ. ಈ ಹೊತ್ತಿಗೆ ನಮ್ಮೊಡನೆ ಉಪಸ್ಥಿತರಿರುವ ಎಡಿಷನಲ್ ಸೀನಿಯರ್ ಸಿವಿಲ್ ಜಡ್ಜ್ ಪ್ರಿಯಾ ಮೇಡಮ್ ರವರು, ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ ಮೇಡಮ್ ಅವರು ಹಾಗೂ JMFC ನ್ಯಾಯಾಧೀಶರು ಕೂಡ ನಮ್ಮೊಡನೆ ಸೇರಿಕೊಂಡರೆ ಅವರನ್ನು ಕೂಡ ಅತಿ ಗೌರವದಿಂದ ಈ ಸಭೆಯಲ್ಲಿ ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇನೆ. ನಾನು ವೃತ್ತಿ ಆರಂಭಿಸಲು ಪ್ರಥಮವಾಗಿ ನನಗೆ ಆಶ್ರಯ ನೀಡಿದ್ದು B. ನಿರ್ಮಲ್ ಕುಮಾರ್ ಜೈನ್ ಮತ್ತು B. ಶೀನಪ್ಪಗೌಡ. ಅವರೊಂದಿಗೆ ನನ್ನನ್ನು ಬೆಳೆಸಿದವರು ಮಾನ್ಯ ಉದಯ ಶಂಕರ್ ಶೆಟ್ಟಿ ಮತ್ತು ಶ್ರೀ ಹರೀಶ್ ಮಲ್ಯ ಅವರು. ಹಾಗೆಯೇ B. ನರಸಿಂಹಪ್ರಸಾದ್, US ನಾಗರಾಜ್, ವಿನಾಯಕ್ ರಾಮ್ GP, ಪ್ರವೀಣ್ ಕುಮಾರ್, ಅಶೋಕ್ ಆರಿಗ, ಗೌರೀಶ್ ಚಂದ್ರ ಶಾನ್ಭೋಗ್ ಅವರನ್ನು ಒಳಗೊಂಡ ಹಿರಿಯ ವಕೀಲರುಗಳಲ್ಲಿ ತುಂಬ ಕಲಿತಿದ್ದೇನೆ. ಎಲ್ಲ ಹಿರಿಯ ಕಿರಿಯ ವಕೀಲರುಗಳು ನನ್ನನ್ನು ಬೆಳೆಸಿದ್ದಾರೆ. ನನ್ನ ಯಶಸ್ಸಿನ ಮೆಟ್ಟಲು ಸ್ವಾತಿ ಜೆ ರೈ ಹಾಗೂ ನನ್ನ ಆಫೀಸಿನ ಪಾಟಿಗಳಾದ ವಿನಯ್ SK, ಅಕ್ಷತಾ JK, ಅಶೋಕ್ ರೈ, ಜನಾರ್ದನ, ರೇಖಾ, ಅಪೇಕ್ಷಾ ಮತ್ತು ಪ್ರತಿಮಾ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ನಮ್ಮ ಕೋರ್ಟಿನ ಒಳಗಡೆ ಕಕ್ಷಿದಾರರ ಕೇಸ್ ನಡೆಸುವಾಗ ಅಭಿಪ್ರಾಯ ಭೇದ ಅದು ಸಹಜ ಮತ್ತು ನಮ್ಮ ವೃತ್ತಿ ಧರ್ಮವನ್ನು ನಾವು ಪಾಲಿಸಲೇಬೇಕು. ಹೊರಗೆ ಬಂದಾಗ ನಾವು ವೃತ್ತಿ ಬಾಂಧವರು. ದೇಶ ಮುನ್ನಡೆಸಲು ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗದ ಯಶಸ್ಸಿನೊಂದಿಗೆ ಅತಿ ಮುಖ್ಯವಾದ ಅಂಗವಾದ ನ್ಯಾಯಾಲಯಗಳ ಪಾವಿತ್ರ್ಯತೆಯನ್ನು ಕಾಪಾಡುವುದು ಪ್ರತಿಯೊಂದು ವಕೀಲನ ಆದ್ಯ ಕರ್ತವ್ಯ. ನಾವೆಲ್ಲರೂ ಒಟ್ಟಾಗಿ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಜವಾಬ್ದಾರಿಯನ್ನು ಅರಿತು ಕೆಲಸ ಮಾಡೋಣ ಎಂದು ನಿಮ್ಮಲ್ಲಿ ಕಳಕಳಿಯ ವಿನಂತಿ. ವಕೀಲರ ಸಂಘದ ನಮ್ಮ ಅವಧಿಯಲ್ಲಿ ಮಾಡಬೇಕಾದ ಹಲವಾರು ಯೋಚನೆ ಮತ್ತು ಯೋಜನೆಗಳು ನನ್ನ ಮುಂದಿದೆ. ತರಬೇತು ಶಿಬಿರಗಳು ಯುವ ವಕೀಲರಿಗೆ ನೀಡುವುದು, ಸಂಘದ ಸದಸ್ಯರ ಶ್ರೇಯೋಭಿವೃದ್ಧಿಗಾಗಿ ಆರ್ಥಿಕ ಬಲವರ್ಧನೆ, ನೀಡೆಡ್ ಸದಸ್ಯರಿಗೆ ಆಪದ್ಬನ ಫಂಡ್ ಸ್ಥಾಪನೆ, ಸದಸ್ಯರಲ್ಲಿ ಹಿರಿಯರಲ್ಲಿ ಚರ್ಚಿಸಿ ಪುತ್ತೂರು ವಕೀಲರ ಸಂಘದ ಅಡಿಯಲ್ಲಿ ಸಹಕಾರಿ ಸಂಘದ ರಚನೆ, ಪರಿಸರ ಸಂರಕ್ಷಣೆ ಮತ್ತು ಪ್ಲಾಸ್ಟಿಕ್ ಮುಕ್ತ ಪರಿಸರ, ಮರ ಗಿಡ ಸಂರಕ್ಷಣೆ, ಲೈಬ್ರರಿ ಡೆವಲಪ್ಮೆಂಟ್ ಮತ್ತು AC ಕೋರ್ಟ್ ರಿಜಿಸ್ಟ್ರೇಷನ್ ಮತ್ತು ತಹಶೀಲ್ದಾರ್ ಕೋರ್ಟಿಗೆ ಕೆಲಸ ಮಾಡುವ ವಕೀಲರಿಗೆ ನ್ಯಾಯಾಲಯದ ಸ್ಥಳಾಂತರವಾಗುವ ಸಮಯದಲ್ಲಿ ಈ ಬಿಲ್ಡಿಂಗ್ನಲ್ಲಿಯೇ ವಿಶ್ರಾಂತಿ ಮತ್ತು ಕೆಲಸಕ್ಕೆ ಅವಕಾಶವಾಗುವಂತೆ ಸ್ಥಳ ಕಲ್ಪಿಸುವರೇ ಪ್ರಯತ್ನಿಸುವುದು, ವಕೀಲರ ಸಂಘದ ಕಟ್ಟಡಕ್ಕೆ ಮೂಲಭೂತ ಸೌಕರ್ಯಗಳ ಕೊರತೆಯಾಗದಂತೆ ಮೇಲುಸ್ತುವಾರಿ ವಹಿಸುವುದು ಹಲವಾರು ಯೋಚನೆಗಳು ನಮ್ಮ ಸಂಘದ ಮುಂದಿದೆ. ಇದಕ್ಕೆಲ್ಲ ನಿಮ್ಮ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹ ನಿರಂತರವಾಗಿರಲಿ. ನಾನು ವೈಯಕ್ತಿಕವಾಗಿ ಕಂಡುಕೊಂಡಂತೆ ಯಶಸ್ಸು ಎಂದರೆ ಕಂಡ ಪೊದೆಗಳಲ್ಲಿ ಕಣಜಗಳಲ್ಲಿ ತನ್ನಿಂದ ತಾನೇ ಉದ್ಭವವಾಗುವ ಹೂಗಳಂತೂ ಖಂಡಿತ ಅಲ್ಲ. ಇದು ಯಶಸ್ಸು ಕಠಿಣ ಪರಿಶ್ರಮ, ತಪಸ್ಸು, ತ್ಯಾಗ ಮತ್ತು ನಿರಂತರ ಪ್ರಯತ್ನದ ಪ್ರತೀಕ. ಅದನ್ನು ನೀರು ಹಾಕಿ ಬೆಳೆಸಿ ಪೋಣಿಸಿ ಸಾಕಿ ಸಲಹಿ ಆಗ ಚಿಗುರೊಡೆಯುವ ಮಂದಾರ ಪುಷ್ಪವೇ ಯಶಸ್ಸು ಎಂಬುದು ನನ್ನ ವೈಯಕ್ತಿಕ ವ್ಯಾಖ್ಯಾನ. ಸಂಘವನ್ನು ಮುನ್ನಡೆಸಲು ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಶಿರಬಾಗಿ ನಮಿಸುತ್ತಾ ಈ ಸಂದರ್ಭದಲ್ಲಿ ನನ್ನನ್ನು ಈ ವಕೀಲ ವೃತ್ತಿಗೆ ಬರುವಂತೆ ಆಶೀರ್ವದಿಸಿ ಆಧರಿಸಿದ ನನ್ನ ತಂದೆ ತಾಯಿಯರಿಗೆ ನಮಿಸುತ್ತಾ, ನನ್ನನ್ನು ವಕೀಲ ವೃತ್ತಿ ಮಾಡಲು ಪ್ರೇರೇಪಿಸಿದ ನನ್ನ ಅಣ್ಣ ಮಹಾಬಲ್ರೇ, ಅಕ್ಕ ಶೀಲಾ ದಾಮೋದರ್, ಅಕ್ಕ ಕುಸುಮ, ಭಾವ ಪದ್ಮನಾಭ ಶೆಟ್ಟಿ ಮತ್ತು ಕುಟುಂಬದವರು ಮತ್ತು ಭಾವ ದಾಮೋದರ್ ಶೆಟ್ಟಿ, ಈ ಸಂದರ್ಭದಲ್ಲಿ ನಿಮ್ಮನ್ನು ನೆನಪು ಮಾಡಿಕೊಳ್ಳುತ್ತಾ ನನ್ನ
ಮಕ್ಕಳಾದ ತ್ರಿಷಿಕಾ, ತ್ರಿಧಾತ್ರಿ ಅವರು ನನಗೆ ಯಾವಾಗಲೂ ಸ್ಫೂರ್ತಿ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುತ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ವಂದಿಸುತ್ತಾ, ಜೈ ಹಿಂದ್, ಜೈ ಪುತ್ತೂರು ಬಾರ್ ಅಸೋಸಿಯೇಷನ್. ಆರಾಧನಾ ಅಭಿವಂದನಾ ನಿವೇದನಾ ನೀರಾಜನಾ ಆರಾಧನಾ ಅಭಿವಂದನಾ ನಿವೇದನಾ ನೀರಾಜನಾ ಇದೋ ಇದೋ ಗಣಪತಿ ಇದೋ ಇದೋ ಗಣಪತಿ ನೀ ನೀಡು ಬಾಸಗತಿ ಆರಾಧನಾ ಅಭಿವಂದನಾ ನಿವೇದನಾ ನೀರಾಜನಾ ಆರಾಧನಾ ಅಭಿವಂದನಾ. ಹೃದಯವ ಹಣತೆಯ ಮಾಡಿ ಆನಂದಾಶ್ರುವ ಎಣ್ಣೆಯ ನೀಡಿ ಪ್ರಫುಲ್ಲ ಹೃದಯವ ಹಣತೆಯ ಮಾಡಿ ಆನಂದಾಶ್ರುವ ಎಣ್ಣೆಯ ನೀಡಿ ಚಿತ್ತದ ಶಾಂತಿಯ ಬತ್ತಿಯ ಮಾಡಿ ಚಿತ್ತದ ಶಾಂತಿಯ ಬತ್ತಿಯ ಮಾಡಿ ಈ ದೇಹವ ಬೆಳಗು ಬೆಳಕು ಮಾಡಿ ಆರಾಧನಾ ಅಭಿವಂದನಾ ನಿವೇದನಾ ನೀರಾಜನಾ ಆರಾಧನಾ ಅಭಿವಂದನಾ. ತ್ರಿಕರಣ ಶುದ್ಧಿಯ ಅಂಜಲಿ ಮಾಡಿ ಭಕ್ತಿಯ ನಿನಗೆ ಅರ್ಪಣೆ ಮಾಡಿ ಭಾವನೆಯ ನಿನಗೆ ವಾದ್ಯವ ನೀಡಿ ಸರ್ವವನ್ನು ನಿವೇದಿಸಿದೆನಯ್ಯ ನನ್ನ ಸಿರೆದು ಭಾರತಿಯಾಗಿ ಪ್ರಾಣವೇ ಪಂಚಾರತಿಯಾಗಿ ನನ್ನ ಸಿರೆದು ಭಾರತಿಯಾಗಿ ಪ್ರಾಣವೇ ಪಂಚಾರತಿಯಾಗಿ ಆತ್ಮವೇ ಏಕಾರತಿಯಾಗಿ ಆತ್ಮವೇ ಏಕಾರತಿಯಾಗಿ ಕಣ್ಣೋಟ ಕರ್ಪೂರ ಆರತಿಯಾಗಿ ಆರಾಧನಾ ಅಭಿವಂದನಾ ನಿವೇದನಾ ನೀರಾಜನಾ ಆರಾಧನಾ ಅಭಿವಂದನಾ. ಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಈ ಕನ್ನಡ ಗಿರಿಮೆಯ ಮಗನಾಗು ಕನ್ನಡ ನುಡಿಯ ಸಿರಿಯಾಗು ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು.
ಭಾರತ ದೇಶದ ಬಡವರ ಕಂಬನಿ ಹೊರಿಸುವ ನಾಯಕ ನೀನಾಗು. ಭಾರತ ದೇಶದ ಬಡವರ ಕಂಬನಿ ಹೊರಿಸುವ ನಾಯಕ ನೀನಾಗು. ಭಾರತೀಯರ ವಿಶ್ವ ಪ್ರೇಮವ ಮರೆಸುವ ಜ್ಞಾನಿ ನೀನಾಗು. ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು. ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಭೂಮಂಡಲದ ಹಾಹಾಕಾರವ ನೀಗುವ ಶಕ್ತಿಯು ನೀನಾಗು. ಭೂಮಂಡಲದ ಹಾಹಾಕಾರವ ನೀಗುವ ಶಕ್ತಿಯು ನೀನಾಗು. ಮಾರಕ ಶಕ್ತಿಯ ದೂರಗೈಯುವ ಧೀರ ಶಿರೋಮಣಿ ನೀನಾಗು. ಬ್ರಹ್ಮಾಂಡವನೇ ಬೆಳಗುವ ಶಕ್ತಿಯ ಕಾಯುವ ಯೋಗಿಯು ನೀನಾಗು. ಕಾಯುವ ಯೋಗಿಯು ನೀನಾಗು. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ. ಈ ಕನ್ನಡ ಹಿರಿಮೆಯ ಮಗನಾಗಿ ಕನ್ನಡ ನುಡಿಯ ಸಿರಿಯಾಗಿ. ಥ್ಯಾಂಕ್ ಯು. ಕೈಯಲ್ಲೊಂದು ಕಂಚಿನ ಕೊಡಪಾನ, ಕಿರಿನೀರ ಕುಡಿಯೋದಕ್ಕೂ ಕಡುವಾದ ಕಡಿವಾಣ. ಕೆರೆದಂಡೆ ಕಡೆಯಲ್ಲೆಲ್ಲೋ ಕುಂತೋನೆ ಕಡುಜಾಣ. ಅತಿ ಕ್ಷೀಣಕ್ಷತೆಯುಳ್ಳೋನ ಕೆಂದಾವರೆಲು ಕುಶಾಣ. ಕೆಂಪಾದ ಕಮಲ ಕಂಡು ಹೆಸರಲ್ಲಿ ಕರೆದೋಡು. ಕರೆಯೋಲ ಕ್ಷಣದಾಕ್ಷತೆಯಲ್ಲಿ ಕರೆಯೋಲ ಕರೆದೋಡು. ಕಲ್ಲಿನ ಕೊಳದಲ್ಲಿ ಕಲರವ ನುಡಿಸಿ ಕೈಯನ್ನು ಬೀಸಿ ಕರೆದೋಡು. ಕಣ್ಣಿಗೆ ಕಾಣದ ಕಾಗದದಲ್ಲಿ ಕೊಂಚದಿ ಕಾವ್ಯವ ಬರೆದೋಳೆ. ಕರೆಯೋಲೆ ಕರೆವಾಲೆ ಕರೆಮಾಡಿ ಕರೆದೋಳೆ.
ತಂದಾಲನೆ ತಂದಾನೆನ ಯಾವನು ಇವನು ಗಿಲ್ಲಕ್ಕೋ ಎಲ್ಲಿಂದ ಬಂದಾಗಿಲ್ಲಕ್ಕೋ ಏಳೇಳು ಬೆಟ್ಟ ದಾಟ್ಕೊಂಡು ಬಂದಾಗಿಲ್ಲಕ್ಕೋ ಶಿವಾಗಿಲ್ಲಕ್ಕೋ ಯಾವನು ಇವನು ಗಿಲ್ಲಕ್ಕೋ ಎಲ್ಲಿಂದ ಬಂದಾಗಿಲ್ಲಕ್ಕೋ ಏಳೇಳು ಬೆಟ್ಟ ದಾಟ್ಕೊಂಡು ಬಂದಾಗಿಲ್ಲಕ್ಕೋ ಶಿವಾಗಿಲ್ಲಕ್ಕೋ ಯಾವನು ಇವನು ಗಿಲ್ಲಕ್ಕೋ ಎಲ್ಲಿಂದ ಬಂದಾಗಿಲ್ಲಕ್ಕೋ ಏಳೇಳು ಬೆಟ್ಟ ದಾಟ್ಕೊಂಡು ಬಂದಾಗಿಲ್ಲಕ್ಕೋ ಶಿವಾಗಿಲ್ಲಕ್ಕೋ ಗಿಲ್ಲಕ್ಕೋ ಶಿವಾಗಿಲ್ಲಕ್ಕೋ ಗಿಲ್ಲಕ್ಕೋ 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 ಶಿವಾಗಿಲ್ಲಕ್ಕೋ ಗಿಲ 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 ಗಿಲ್ಲಕ್ಕೋ ಗಿಲ್ಲಕ್ಕೋ ಶಿವಾಗಿಲ್ಲಕ್ಕೋ ಗಿಲ್ಲಕ್ಕೋ 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 ಶಿವಾಗಿಲ್ಲಕ್ಕೋ ಗಿಲ 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 ಗಿಲ್ಲಕ್ಕೋ ಎಲುಬುಗಳ ಸರ ಸರ ಗಿಲ್ಲಕ್ಕೋ ನರಗಳಲಾವು ಸರ ಸರ ಗಿಲ್ಲಕ್ಕೋ ನರ ನರ ಕತ್ತರಿಸೋ ಗಿಲ್ಲಕ್ಕೋ ಯಾವನು ಇವನು ಗಿಲ್ಲಕ್ಕೋ ಎಲ್ಲಿಂದ ಬಂದ ಗಿಲ್ಲಕ್ಕೋ ಏಳೇಳು ಬೆಟ್ಟ ದಾಟ್ಕೊಂಡು ಬಂದ ಗಿಲ್ಲಕ್ಕೋ ಶಿವಾಗಿಲ್ಲಕ್ಕೋ ಕ್ಲಾಪ್ಸ್ ಮನ್ ಬೋಲಿ ಕಣ್ಣು ಬಿಟ್ರೆ ಶಿವ ಶಿವ ಕೆಂಡಗಳೇ ಬೀಳ್ತಾವಪ್ಪ ನೋಡ್ತಾನವ್ವ ಕೈಲಾಸವ ಮುಷ್ಟಿ ಬಿಸಿ ಶಿವ ಶಿವ ಕೊಡ್ತಾನವ್ವ ಕವ್ವ ತವ್ವ ಮುಳೆಗಳು ಹರ ಶಿವ ಕೊಟ್ಟದು ಗೊತ್ತಿಲ್ಲ ಬಾಸುಂಡೆ ಬಿತ್ತಲ್ಲ ನೆತ್ತಾರು ಚಿನ್ನೋದು ಇಲ್ಲ ಹಬ್ಬಬ್ಬ ಕೂಸನ ಕೊಡ್ತಾನೆ ಇರ್ತಾನ ನಿಲ್ಸಂದ್ರೆ ನಿಲ್ಸೋದೇ ಇಲ್ಲ ಜ್ವರ ಬರೋ ತನಕ ಬಿಡದೆ ಗಿಲ್ಲಕ್ಕೋ ಯಾವನೋ ಇವನು ಗಿಲ್ಲಕ್ಕೋ ಎಲ್ಲಿಂದ ಬಂದ ಗಿಲ್ಲಕ್ಕೋ ಏಳೇಳು ಬೆಟ್ಟ ದಾಟ್ಕೊಂಡು ಬಂದ ಗಿಲ್ಲಕ್ಕೋ ಶಿವಾಗಿಲ್ಲಕ್ಕೋ ಯಾವನೋ ಇವನು ಗಿಲ್ಲಕ್ಕೋ ಎಲ್ಲಿಂದ ಬಂದ ಗಿಲ್ಲಕ್ಕೋ ಏಳೇಳು ಬೆಟ್ಟ ದಾಟ್ಕೊಂಡು ಬಂದ ಗಿಲ್ಲಕ್ಕೋ ಶಿವಾಗಿಲ್ಲಕ್ಕೋ ಗಿಲ್ಲಕ್ಕೋ ಶಿವಾಗಿಲ್ಲಕ್ಕೋ ಗಿಲ್ಲಕ್ಕೋ 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 ಶಿವಾಗಿಲ್ಲಕ್ಕೋ ಗಿಲ 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 ಗಿಲ್ಲಕ್ಕೋ ಒಲವಿನ ಪಲ್ಲವಿಯ ದನಿಗಲಿ ವಿನೂತನ ಜೀವ ಭಾವನೆ ತಂದೆ ನನ್ನಿದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಗಲಿ ವಿನೂತನ ಜೀವ ಭಾವನೆ ತಂದೆ ಏಕೋ ಏನೋ ಕಾಣೆ ನಾನು ಎದುರಲ್ಲಿ ನೀನಿರಲು ಮನದಲ್ಲಿ ಸಂತೋಷದ ಹೊನಲು ಹರಿಯಲು ಏಕೋ ಏನೋ ಕಾಣೆ ನಾನು ಎದುರಲ್ಲಿ ನೀನಿರಲು ಮನದಲ್ಲಿ ಸಂತೋಷದ ಹೊನಲು ಹರಿಯಲು ಕಾಣುತ್ತ ನಿನ್ನಂದ ಕಾಣದ ಆನಂದ ಹೊಸ ಹೊಸ ವಿರಹವು ನಿನ್ನಿಂದ ಹೇ ನಂದಿದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಗಲಿ ವಿನೂತನ ಜೀವ ಭಾವನೆ ತಂದೆ ತಳು ನಲ್ಲ ನಿಲ್ಲು ಏ ತಳು ತಳು ನಲ್ಲ ನಿಲ್ಲು
ಬಂದು ಬರುವೆನು ನಿನ್ನೊಡನೆ, ಕಾಡುವೆ ನಂದೇಕೆ ಹೀಗೆ ಸುಮ್ಮನೆ. ತಾಳು ತಾಳು ನಲ್ಲ ನಾನು ಬರುವೆನು ನಿನ್ನೊಡನೆ, ಕಾಡುವೆ ನನ್ನೇಕೆ ಹೀಗೆ ಸುಮ್ಮನೆ. ಕಾಣದೆ ನಿನ್ನನು ಬಾಳೆನು ನಾನಿನ್ನು, ತಾಳಿನು ವಿರಹದ ನೋವನ್ನು. ನನ್ನಿದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನೆಯಲಿವೇನು ತನ ಜೀವ ಭಾವನೆ ತಂದೆ. ಎಕ್ಕಸಕಲ ಎಕ್ಕಸಕಲ ಅಕ್ಕ ಪಂಡದಲ್ಲಿ ಪುನಕಲು ಬತ್ತಿರಿತ್ತೆಲ, ಅಕ್ಕ ಪಂಡದಲ್ಲಿ ಪುನಕಲು ಬತ್ತಿರಿತ್ತೆಲ. ಎಕ್ಕಸಕ ಎಕ್ಕಸಕಲ. ರಾಮಧೂಮ ಚೋಮ ಅವಳು ಏರುಲೆರೆಯ, ಮಲ್ಲ ಮಲ್ಲ ಬೊಂಡ ದೆತ್ತದ ಕೆತ್ತದ ಕೊಲ್ಲೆಯ. ರಾಮಧೂಮ ಚೋಮ ಅವಳು ಏರುಲೆರೆಯ, ಮಲ್ಲ ಮಲ್ಲ ಬೊಂಡ ದೆತ್ತದ ಕೆತ್ತದ ಕೊಲ್ಲೆಯ. ಮಂಡಲಿಲಿಗೆ ನೀರ ಕಟ್ಟದ ಬೆಂದ್ರೆ ಕಾಯೊಡು, ಕೋಟಿ ಚೆನ್ನಯ್ಯ ಎಣ್ಣೆ ಪಾಡ್ದು ಪೊರ್ಲು ಮೀಯೊಡು. ಎಕ್ಕಸಕ ಎಕ್ಕಸಕಲ. ನಮ್ಮ ವಾರ್ಷಿಕೋತ್ಸವದ ಶುಭ ಸಮಾರಂಭದಲ್ಲಿ ಇದ್ದೇವೆ. ಸಮನ್ವಯ ರೈ ಬಂದರು, ಹಾಡಾಡಿದರು, ಗೌರವಾರ್ಪಣೆ ಎಲ್ಲ ಆಯಿತು. ಇದೀಗ ಈ ವೇದಿಕೆಯನ್ನು ವೈಭವದತ್ತ ಅಂದರೆ ನೃತ್ಯ ಮಾಡುವುದರ ಮೂಲಕ ನಮ್ಮೆಲ್ಲರನ್ನು ರಂಜಿಸಲಿಕ್ಕಾಗಿ ಸಮೃದ್ಧಿ ಶೆಟ್ಟಿ ಇವರು ಬರ್ತಿದ್ದಾರೆ. ನಮ್ಮ ವಕೀಲರಾದಂತಹ ಹರಿಣಾಕ್ಷಿ ಜೆ ಶೆಟ್ಟಿಯವರ ಮಗಳು. ಸೊ ಅವರು ರಿಮಿಕ್ಸ್ ಹಾಡಿಗೆ ನಮ್ಮೆಲ್ಲರನ್ನು ರಂಜಿಸಲಿಕ್ಕೆ ವೇದಿಕೆಗೆ ಬರ್ತಿದ್ದಾರೆ. ಜೋರಾದ ಚಪ್ಪಾಳೆ ನೀಡುವುದರ ಮೂಲಕ ಆ ಪ್ರತಿಭೆಯನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ.
तो कल की सुबह तक तेरा हुआ कटरा सिक्क हूँ नहीं कोई निकम्मा काजू कतली कमर खींचे सबकी नजर तेरे लटके झटके बोले रे छम्मा छम्मा पीऊंगा तुझे सुक्का रकमा रा 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 अरे का सक्का का सक्का का सक्का రాజు మరి నా దాసు బాబా నీతో ఎప్పుడు కిరికిరి ఏ రసిక రాజు మరి నా దాసు బాబా నీతో ఎప్పుడు కిరికిరి ఆ కుర్చీని మాట్లాడకి ಹಿಂದಿ ಸಾಂಗ್ ಪನ್ನ ಮೂಲಕ ನಮ್ಮ ಮನೋರಂಜನೆ ಮಲ್ಪೆರ ವೇದಿಕೆಗೆ ಬರೋದಿಲ್ಲ ಅಕ್ಲಾಗ್ಲ ಒಂಜಿ ಜೋರೈನ ಚಪ್ಪಾಳೆ ನಿಗ್ಲು ಕೋರೋಡೆ ಪ್ಲೀಸ್ ಅಕ್ಲಾಗೆ ಜೋರೈನ ಚಪ್ಪಾಳೆ ಕೊರಪನ ಮೂಲಕ ಅಕ್ಲನ ವೇದಿಕೆಗೆ ಬರಮಲ್ತೊಲ್ಲೆ दिल है छोटा सा छोटी सी आशा मस्त घर मन की भोली सी आशा चांद तारों को छूने की आशा आसमानों में उड़ने की आशा दिल है छोटा सा छोटी सी आशा
ರೆಡಿ ಅಂತ ಕೇಳಿದ್ದು ಯಾಕೆ ಗೊತ್ತಾಯ್ತಾ? ಡ್ಯಾನ್ಸ್ ಮಾಡಲಿಕ್ಕೆ ಮಾತ್ರ ಅಲ್ಲ, ಡ್ಯಾನ್ಸ್ ನೋಡಲಿಕ್ಕೂ ಸಹ. ಈಗ ಹರ್ಷವರ್ಧನ್ ಕೆ ಇವರು ತಮ್ಮ ಒಂದು ರಿಮಿಕ್ಸ್ ಹಾಡಿನ ಮೂಲಕ ನಮ್ಮೆಲ್ಲರನ್ನ ಮನೋರಂಜಿಸಲಿಕ್ಕೆ ಈ ವೇದಿಕೆಗೆ ಬರ್ತಿದ್ದಾರೆ. ಅವರಿಗೆ ನೀವು ಮೊದಲು ಚಪ್ಪಾಳೆ ಕೊಡಬೇಕು. ಆ ನಂತರ ನಿಮಗೆ, ಯಾಕಂತ ಹೇಳಿದ್ರೆ ಫಸ್ಟ್ ಅವರಿಲ್ಲಿ ಸಾಂಗ್ ಹಾಕಿ ಡ್ಯಾನ್ಸ್ ಮಾಡಿದ ನಂತರ ನೀವಲ್ಲಿ ಸಾಂಗ್ ಹಾಕೋದು. ಆರ್ ಯು ರೆಡಿ ಟು ಸಿ ಹಿಸ್ ಡ್ಯಾನ್ಸ್? ಆರ್ ಯು ರೆಡಿ? ಆರ್ ಯು? ಎಸ್, ದೆನ್ ಐ ವೆಲ್ಕಮ್ ಹರ್ಷವರ್ಧನ್ ಟು ದ ಸ್ಟೇಜ್. రాజమండ్రి రాగమంజరి మాయమ్మ పేరు తలవనోళ్ళు లేరు మేస్తిరి కళాకారుల ఫ్యామిలీ మరి నే గజ్జ కడితే నిద్రపోదు నిండు రాత్రి సొగ్గులాడి స్వప్న సుందరి నీ మడత చూపు మా పటేల మల్లె పందిరి రచ్చరాజ కుందె ఊపిరి నీ వంక చూస్తే గుండెలోన డీరి డిరిడిరి మగజాతి నట్ట మనత పెట్టి సొగ్గులాడి స్వప్న సుందరి మా పటేల మల్లె పందిరి రచ్చరాజు కుందె ఊపిరి గుండెలోన డీడి డిడి 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 शेर की जुबानी सुनिए शेर की कहानी यहाँ रात नहीं होता तेरे वहम को भगा दी लड़कियां ना गाड़ी अपनी अलग ही आबादी असल रात का ये ज्वाला तेरे आत्मा में जगा दी चल quick quick pardon me, now give me room again. It's time to raise the level of the boom again. Now who's that? Bust rhyme. See, I ain't do that in a long time. Spit shit, make the streets do more crime. Cop some cribs, cop a little more shine. Alright, yeah, shush. Hey, one top la. Mama do that, anna kodi, mama dini, anna ready, marida mechu anna kodi, mama dini kalla kutte adi. I'm feeling it tonight. Bang bang, रात भर बात कर तू मेरे साथ चल दिल पे चला है जादू जाने क्यों. Bang bang, रात भर बात कर तू मेरे साथ चल दिल पे चला है जादू जाने क्यों. Bang bang, bang bang, bang bang, जाने क्यों. Bang bang, bang bang, bang bang, जाने क्यों. हम जीत दे ही जाएंगे. सीने में थिरकती सांसों, स्टार्ट ये चांसों, चलो ना जैसे जैसे DNA में डांसो. 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 ಎಂಚತ್ತನ ಡ್ಯಾನ್ಸ್ ಓ ಎಂಚ ಕೇನುಜ ಯಾನ್ಕೇನು ಯಾರು ನಲಿತನ ಎಂಚೆತ್ತಂಡು ಸೂಪರಾ ರಡ್ಡು ಕೈನ ಮಿತ್ತು ಮಲ್ತದ ಚಪ್ಪಲೆ ಬಟ್ಲೆ ದಯಬಂಡ ಆತೊಂಜಿ ಶೋಕದ ಪರ್ಫಾರ್ಮೆನ್ಸ್ ಮಲ್ಪನ ಮೂಲಕ ನಮ್ಮನ್ನು ಮಾತ್ರ ಎಂಟರ್ಟೈನ್ ಮಲ್ದಿರ ಅಂದತ್ತ ಎಸ್ ಆರ್ ನೋ? ಎಸ್ 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 ಐತೆ ನಮ್ಮ ಒಟ್ಟಿಗೂ ಪರ್ಫಾರ್ಮೆನ್ಸ್ ಕೊರ್ನಂಚಿನ ಹರ್ಷವರ್ಧನ್ ಮೇರೆಗೆ ಧನ್ಯವಾದ. ಇದೀಗ ಮತ್ತೊಂದು ಹಾಡಿನೊಂದಿಗೆ ನಮ್ಮ ಜೊತೆ ಬರ್ತಿರುವವರು ಮಯೂರಿ ಇವರು. ಇವರಿಗೆ ಜೋರಾದ ಚಪ್ಪಾಳೆಯನ್ನು ನೀಡುವುದರ ಮೂಲಕ ವೇದಿಕೆಗೆ ಆಹ್ವಾನಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೋರಿಕೊಳ್ತೇನೆ. ಐ ಆಮ್ ಮಯೂರಿ. ಇವತ್ತು ನಾನೊಂದು ಸೋಷಿಯಲ್ ಮೀಡಿಯಾ ಸೆನ್ಸೇಷನಲ್ ಸಾಂಗ್ ಅಂತ ಹೇಳ್ಬೋದು. ಇಟ್ಸ್ ಇನ್ ತಮಿಳ್. ಅದರ ಹೆಸರು ಉನಕ್ ತಾನ್. ಸೊ ನೀವೆಲ್ಲರೂ ಅದನ್ನು ಕೇಳಿರ್ತೀರ ಅಂತ ಅಂದ್ಕೊಳ್ತೇನೆ. ಸೊ ಆರ್ ಯು ರೆಡಿ? ಥ್ಯಾಂಕ್ ಯು. அமுத கடல் உனக்குத்தான்
ஆறாமழையு நக்குத்தான் நீங்காவிழலு நக்குத்தான் நீ கண்மணி எனக்குத்தானே பொருந்து வெற்றில் வாயோரோ முருந்து ஊஞ்சலாடும் என் பார்வை உன்னோடு உன் பொம்மை கண்ணோடு பேசாமல் விண்ணோடு நாம் இதந்து போ காதாரும் அடியாலும் நான் தாங்க மரோடு வா விருது தேனேவா அந்த அறிவிப்போல் அம்பத்தருவாலே சின்ன அறிவிப்பும் என்று சொல்வாலே நீயும் தும்மிரிடி தும்மிரிடி ஆயுசு நூறாக என் உயிர் உன்னோட பத்திர சொத்தாக என் பார்வை உன்னோடு உன் பொம்மை கண்ணோடு பேசாம விண்ணோடு நாம் இதந்து போம் காதாரோ அடியாலும் நான் தாங்க மரோடு வா விருது தேனேவா ಕನ್ನಡದ್ದು ರಿಷಬ್ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಕಾಂತಾರ. ಸೊ ಅದರಿಂದ ನಮ್ಮೆಲ್ಲರ ಫೇವ್ರೆಟ್ ಭೂತಕೋಲ ಸಾಂಗ್ ವರಾಹ ರೂಪಂ. ಪದ ಮ ಪಗ ಮ ಪ ಪದ ಮ ಪ ಮ ಪ ಪ ಪದ ಮ ಪಗ ಮ ಪ ಪ ಪದ ಮ ಪ ಮ ದ ದಸ ದಸ ಸಾರಿ ಸ ಸಮಗಾರಿ ಸ ದ ದಸ ದಸ ಸಾರಿ ಸ ಸಮಗಾರಿ ಸ ಆ ಶಿವ ಸಂಭೂತ ಭುವಿ ಸಂಜಾತ ನಂಬಿದವಗಿಂಬು ಕೊಡುವವ ನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ ಪಪ್ಪ ಮಗರೆ ಸ ಮಗರೆ ಸ ಮಗರೆ ಸ ಸರಿ ಸ ರಿ ಸ ಸನಿ ಸರಿ ಗಮ ಪಪ್ಪ ಮಗರೆ ಸ ಮಗರೆ ಸ ಮಗರೆ ಸ ಕರಿ ಸ ರಿ ಸ ಸನಿ ಸರಿ ಗಮ ದಾದ ಮ ಪದ ನೀದ ಪದ ನಿ ಸರಿ ದ ನೀ ಸರಿ ಗರಿ ರಿ ಸ ನಿ ದ ದ ನೀ ಸರಿ ಗಮ ಸಾರಿ ಗಮ ಪದ ಮ ಪ ಮ ಪದ ಮ ಪದ ನಿ ದ ಪ ಮ ಗ ನಮ್ಮ ತುಳುನಾಡು ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತಿದೆ, ದೇವರ ಆರಾಧನೆ, ದೈವದ ಆರಾಧನೆ, ಈ ರೀತಿ ಬೇರೆ ಬೇರೆ ರೀತಿಯ ಆರಾಧನೆ ಇರುವಂಥ ಕ್ಷೇತ್ರ. ಹಾಗಿರುವಾಗ ಅದ್ಭುತವಾದಂತಹ ಒಂದು ಹಾಡಿನ ಮೂಲಕ ನಮ್ಮೆಲ್ಲರನ್ನು ಮನೋರಂಜಿಸಿದಂತಹ ಮಯೂರಿ ಇವರಿಗೆ ಧನ್ಯವಾದಗಳು. ವರ ಕೊಲ್ಲಕ್ಲ ಪಿರ ಲಕ್ಕದುಂತ್ಲೆ ನಲಿಪಡ್ಚಾ ನಲಿಪಡ್ಚಾ ಯಬೋ ನಲಿಪೇರ ನಿಗಲ್ ರೆಡಿ ಆತಾರೆ, ಸ್ಟೇಜಿಗೆ ಬರ್ರ ರಶ್ಮಿಲ ಸುಮನ್ ಎಲ್ಲ ರೆಡಿ ಆತೇರಿ, ಅಕ್ಕಲ್ಲ ಒಂಜಿ ರಿಮಿಕ್ಸ್ ಸಾಂಗ್ಗೆ ಡ್ಯಾನ್ಸ್ ಮಾಡ್ಬೇರೆ ಬರೋದಿಲ್ಲ. ಸೊ
ಜೋರಾಯನ ಚಪ್ಪಾಳದ ಮೂಲಕ ಅಕ್ಲನ ವೇದಿಕೆಗೆ ಬರಮಲ್ತನೋಡು ಅಕ್ಲ ಪರ್ಫಾರ್ಮೆನ್ಸ್ ನಿಕಲ್ತೋಡು ಎಂಜಾಯ್ ಮಾಡ್ಬೋಡು. ಪ್ಲೀಸ್ ಗಿವ್ ದಮ್ ಅ ಬಿಗ್ ರೌಂಡ್ಸ್ ಆಫ್ ಕ್ಲಾಪ್ಸ್ ಪ್ಲೀಸ್. நடந்து வர கடல மண்டல நலவோட ரோட்டுல நடு ஒரு தினசுல சத்தம் போட்டு சிக்னல் தர களி கொலசுல ஒரு கண்ணால ஒரு லெட்டரா சாட்ட காட்டியே வாட்டி வதைக்கிறா பாட்டதில்லாட்டம் அது எட்டி பாக்குறா பழிச்சு போட்டுண்டா ஒரு சோக்கு ஃபிகரடா Koடி, I'm a Dini, I'm a ready, I'm a
ಮೇಲೆ ಕುಣಿದಂತಹ ಅವರಿಗೂ ಧನ್ಯವಾದಗಳು, ವೇದಿಕೆಯ ಕೆಳಗೆ ಕೂತ ನಿಮಗೂ ಧನ್ಯವಾದಗಳು. ಯಾಕಂತ ಹೇಳಿದ್ರೆ ಇಲ್ಲಿ ಕುಂಡ್ರೆ ಮಾತ್ರ ಅಲ್ಲ, ಅಲ್ಲಿ ಕುಂಡ್ರೆ ಸಹ ಬ್ಯಾಲೆನ್ಸ್ ಆಗುದು. ಹಾಗಾಗಿ ಅತ್ಯುತ್ತಮವಾದಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೀಡಿದಂತಹ ರಶ್ಮಿ ಹಾಗೂ ಸುಮನಾ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಟಿಪ್ಪು ಟಿಪ್ಪು ಬರಿಸ ಪಾನಿ ಅಂತ ಹೇಳಿ ಮಳೆಯನ್ನು ಬರಿಸಿದವರು ನಮ್ಮ ಮಮತಾ ಮೇಡಮ್. ಇವಾಗ ಮತ್ತೊಮ್ಮೆ ಏನು ಬರಿಸ್ತಾರೆ ಗೊತ್ತಿಲ್ಲ, ಬಟ್ ಸ್ಟೇಜಿಗೆ ಬಂದಂತೂ ಹಾಡ್ತಾರೆ ಖಂಡಿತ. ಸೊ ಅವರೊಂದು ಅದ್ಭುತವಾದಂತಹ ಹಿಂದಿ ಗಾಯನದೊಂದಿಗೆ ನಮ್ಮ ಜೊತೆ ವೇದಿಕೆಗೆ ಬರ್ತಿದ್ದಾರೆ. ಅವರಿಗೆ ತಾವೆಲ್ಲರೂ ಪ್ರೀತಿಯ ಜೋರಾದ ಚಪ್ಪಾಳೆಯನ್ನು ನೀಡುವುದರ ಮೂಲಕ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕು. ನಮ್ಮ ನೂತನವಾದ ಪದಾಧಿಕಾರಿಯಾಗಿ ಆಯ್ಕೆಯಾಗಿದ್ದಾರೆ, ಅವರು ಜೊತೆ ಕಾರ್ಯದರ್ಶಿಯಾಗಿ ಆಯ್ಕೆಯಾದಂಥವರು ಇದೀಗ ನಮ್ಮೆಲ್ಲರನ್ನು ಮನೋರಂಜಿಸ್ಲಿಕ್ಕೋಸ್ಕರ ವೇದಿಕೆ ಮೇಲೆ ಬರ್ತಿದ್ದಾರೆ. ಸೊ ಅವರಿಗೆ ಜೋರಾದ ಚಪ್ಪಾಳೆ. बहुत प्यार करते हैं तुमको सनम, कसम चाहे ले लो, कसम चाहे ले लो, खुदा की कसम, बहुत प्यार करते हैं तुमको सनम. बहुत प्यार करते हैं तुमको सनम, बहुत प्यार करते हैं तुमको सनम, कसम चाहे ले लो, कसम चाहे ले लो, खुदा की कसम, बहुत प्यार करती है तुमको सनम, बहुत प्यार करती है तुमको सनम. ಇದೀಗ ಮತ್ತೊಮ್ಮೆ ವೇದಿಕೆಯಲ್ಲಿ ರಾಕಿಂಗ್ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಬರ್ತಿದ್ದಾರೆ ಪ್ರತಿಮಾ ಇವರು. ಸೊ ಪ್ರತಿಮಾರವರನ್ನು ಜೋರಾದ ಚಪ್ಪಾಳೆ ನೀಡುವುದರ ಮೂಲಕ ಆ ಒಂದು ರಿಮಿಕ್ಸ್ ಹಾಡಿನ ಬಹುತ್ ಸುಂದರ ಡ್ಯಾನ್ಸಿಗೆ ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ. काजळ लावणे आले मी आज, असं नका बघू अहो येते मला लाज, केला शृंगार आज घातलाय साज, दिसते मी भारी जणू अप्सरा मी खास, नखरेवाली कुठे निघाली घालून साडी लाल गुलाबी, पागल करते तुझे मोरनीशी चाल, गुलाबी साडी आणि लाली लाल लाल, दिसते मी भारी राजा फोटो माझा काढ, गुलाबी साडी आणि लाली लाल लाल, दिसते मी भारी राजा फोटो माझा काढ.
जान करा तेरी होके मरा जिंद जान करा हीरिए 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 ಪರ್ಫಾರ್ಮೆನ್ಸ್ ನೀಡಿದಂತಹ ಅವರಿಗೆ ಧನ್ಯವಾದಗಳು. ಇಷ್ಟೊತ್ತು ಕುಂಡ್ರಿ, ಇಷ್ಟೊತ್ತು ಹಾಡು ಕೇಳಿದ್ರಿ. ಆದರೆ ಇವಾಗ ಸ್ಪೆಷಲ್ ಪ್ರೋಗ್ರಾಮ್ ಇಲ್ಲಿ ಏನು ಅಂತ ಹೇಳಿದ್ರೆ, ನಮ್ಮ ಪ್ರೀತಿಯ ಜಯಾನಂದ್ ಕೆ ಸರ್ ಇವರಿಂದ ಕಾಮಿಡಿ ಶೋ ನಮ್ಮೆಲ್ಲರನ್ನು ನಕ್ಕು ನಲಿಸ್ಲಿಕ್ಕೆ ಬರ್ತಾ ಇದ್ದಾರೆ. ನಮ್ಮ ಪ್ರೀತಿಯ ಜೆ ಕೆ ಸರ್ ಅವರಿಗೆ ಪ್ರೀತಿಯ ಜೋರಾದ ಚಪ್ಪಾಳೆಯನ್ನು ನೀಡಿದರ ಮೂಲಕ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ಹೇಳ್ಕೊಳ್ತಾರೆ. ಮಾಂತ್ರೆಗ್ಲಾ ನಲ್ಮೆದ ಸೊಲ್ಮೆಲು. ಪುತ್ತೂರು ವಕೀಲರ ಸಂಘದಲ್ಲಿ ವಕೀಲರಾಗಿರುವ ನಡುಸಾರು ವಿರೂಪಾಕ್ಷನ ಕತೆ ಒಂದು ಹೇಳ್ತೇನೆ. ಅವರಿಗೆ ಕೆಲವು ವರ್ಷದ ಹಿಂದೆ ಮದುವೆ ಆಯಿತು. ಮದುವೆ ಆಗುವಾಗ ಅವರ ಹೆಂಡತಿ ಆಗುವವಳು ವಿದ್ಯಾರ್ಥಿಯಾಗಿದ್ಲು. ಇನ್ನೇನು ಪರೀಕ್ಷೆ ಬರೀಲಿಕ್ಕೆ ಹತ್ತಿರ ಬಂತು ದಿವಸ. ವಧು ಪರೀಕ್ಷೆ ಪಾಸಾದರು. ಅವರು ಆ್ಯನ್ಯುವಲ್ ಪರೀಕ್ಷೆ, ಡಿಗ್ರಿ ಪರೀಕ್ಷೆ ಲಾ ಮಾಡ್ತಾಯಿದ್ರು. 4th ಇಯರ್ LLB ಪರೀಕ್ಷೆ ಬರೀಲಿಕ್ಕೆ ಆಗುವಾಗ ಮದುವೆ ಎಂಗೇಜ್ಮೆಂಟ್ ಆಯಿತು. ಮದುವೆ ನಿಶ್ಚಿತಾರ್ಥ ಆಗಿ ದಿನ ಸಹ ನಿಗದಿ ಆಯಿತು. ಇಷ್ಟ ಆಗುವಾಗ ಅವರು ದೇವರ ಕೋಣೆಯಲ್ಲಿ ಕೂತು ಓದ್ತಾ ಇದ್ದರು. ದೇವರ ಕೋಣೆಯಲ್ಲಿ ಕೂತು ಈ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಇದು ಓದ್ತಾ ಇರುವಾಗ ಎಡೆಯಲ್ಲಿ ಅವರ ಉಡುಪಿಯ ಫೋಟೋ ವಿರೂಪಾಕ್ಷ ಅಂದ. ಇದು ಈಗಿನ ಯಂಗ್ ಜನ್ರೇಷನಿಗೆ ಗೊತ್ತಿರಲಿಕ್ಕಿಲ್ಲ. 60, 50, 70 ಹಿಂದಿನ ಇಸವಿಯಲ್ಲಿ ಹುಟ್ಟಿದವರಿಗೆಲ್ಲ ಗೊತ್ತಿರ್ಬೋದು ಈ ಪದ್ಯ. ಅದಕ್ಕೆ ಎಷ್ಟು ನೋಡಿ, ಮೊಬೈಲ್ ಬಂದು ಏನೆಲ್ಲ ಅನಾಹುತ ಆಗಿದೆ, ಕೆಲವು ವಿಷಯಗಳೇ ಮರ್ತೋಗಿದೆ. ಆದ್ದರಿಂದ ಮೊಬೈಲಿಂದ ಉಪಕಾರ ಉಂಟು, ಉಪದ್ರ ಉಂಟು. ಆದರೆ ಈ ವಿರೂಪಾಕ್ಷನ ಕಥೆಯಲ್ಲಿ ಹೇಗೆ ಆಯಿತು, ಈ ವಿರೂಪಾಕ್ಷನ ಹೆಂಡತಿ ಈಗ ಅವರು ವಿರೂಪಾಕ್ಷನ ಫೋಟೋವನ್ನು ಹೀಗೆ ಇಟ್ಟುಕೊಂಡು ಪುಸ್ತಕದ ಎಡೆಯಲ್ಲಿ ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ ಪ್ರೀತಿಯ ಸವಿ ಮಾತೆ ಉಪಾಸನೆ ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ ಪ್ರೀತಿಯ ಸವಿ ಮಾತೆ ಉಪಾಸನೆ. ಅಷ್ಟೊತ್ತಿಗೆ ಅವರ ಸಹನನ ತಂದೆ ಬಂದರು. ತಂದೆ ಬರುವಾಗ ಈ ಟ್ಯೂಬ್ಲೈಟ್ನಲ್ಲಿ ಒಂದು ನೆರಳು ಬೀಳ್ತದೆ. ಇಲ್ಲೀಗ ತುಂಬ ಲೈಟ್ ಇರೋ ಕಾರಣ ನೆರಳು ಬೀಳುವುದಿಲ್ಲ. ಒಂದು ನೆರಳು ಬಂತು. ನೆರಳು ಬಂದ ಕೂಡಲೇ ಇವಳಿಗೆ ಅಂದಾಜೆ ಆಯಿತು ತಂದೆ ಬಂದರು ಅಂತ. ಅಷ್ಟೊತ್ತಿಗೆ ಕೂಡಲೇ ಸ್ವಾಮಿ ಶಂಕರನೇ ಶಶಿಧರನೇ ಗಂಗಾಧರ ಬಾಳಲ್ಲಿ ಬೆಳಕಾಗು ಮಹೇಶ್ವರ ಸ್ವಾಮಿ ನನ್ನ ಕೈ ಹಿಡಿದು ಕಾಪಾಡು ಕರುಣಾಕರ ಶಿವಶಂಕರ ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ ಪ್ರೀತಿಯ ಸವಿ ಮಾತೆ ಉಪಾಸನೆ. ಮೊಬೈಲ್ ಒಂದು ಬರೆಯುವ ಇದು ಬಿಟ್ಟೋಯ್ತು. ಸರಿಯಾಗಿ ಆಲೋಚನೆ ಮಾಡಿ ಮಾತಾಡೋದು ಬಿಟ್ಟೋಯ್ತು. ಮೊಬೈಲಿನ ಉಪದ್ರ ಇನ್ನೊಂದು ಎಂತಾಯಿತು ಅಂತ ಹೇಳಿದರೆ, ನಮ್ಮ ಪುತ್ತೂರು ವಕೀಲರ ಸಂಘದ ಚುರುಕಿನ ಚಿಗರೆ ಚಿನ್ಮಯ ಕಾರ್ಯದರ್ಶಿ ಇವತ್ತು ಇಡೀ ಚುರುಕಾಗಿದ್ದರು. ಯಾವಾಗಲೂ ಚುರುಕಿ, ಅದಕ್ಕೆ ಚುರುಕಿನ ಚಿಗರೆ ಈಶ್ವರಮಂಗಲ ಚಿನ್ಮಯ ಅಂತ. ಅವರ ಮನೆಯಲ್ಲಿ ಕೆಲಸದವನ ಮಗ ಮೊಬೈಲ್ ಸಿಮ್ ನುಂಗಿಬಿಟ್ಟ. ಸಿಮ್ ನುಂಗಿಬಿಟ್ಟ ಕೂಡಲೇ ಕೆಲಸದ ಓಡಿಕೊಂಡು ಬಂದಾಗ ಅವನ ಹುಡುಗನ ತಂದೆ ಓಡಿಕೊಂಡು ಬಂದು ಅಣ್ಣ ಬಾಲೆ ಸಿಮ್ ನಿಂಗದಿಂಡು ಅಂತ ತೊಂದರೆಗಿಯ ಮೈಸೂರು ಪರಂದುಕೋರು ಎಲ್ಲೆ ಪಿದೈ ಪೋವು ಅಂತ. ಅದು ಆಯೆ ಪಾತೇರುವೆ ಅಲ್ಲ, ಪಾತೇರ್ನದಾನೆ ಅದು ದುಡ್ಡು ಪೋವ ಅಂತ ಅವನ ಆಲೋಚನೆ. ಅದು ಇನ್ನೊಂದು ಕತೆ ಎಂತಾಯಿತು ಅಂತ ಹೇಳಿದ್ರೆ, ನಮ್ಮ ಪುತ್ತೂರಿನಲ್ಲಿ ಇನ್ನೊಂದು ವಕೀಲರು ನರಸಿಂಹಪ್ರಸಾದ್ ಅಂತೇಳಿ, ಅವು ಬಲ್ನಾಡ್ದ ಬೀರೆ ಅತಿಕಾಯ ದೊಡ್ಡ ಜೀವ. ಅವರ ಕೆಲಸದವ ಇವರು ಮನೆಯಲ್ಲಿ ಈ ಮದ್ದು ಬಿಡಲಿಕ್ಕೆ ಪಂಪೆಲ್ಲ ಉಂಟಲ್ಲ, ಈಗೆಲ್ಲ ಮೋಟ್ರು, ಅದಕ್ಕೆ ಈ ಮಿರಿಂಡ ಕುಪ್ಪಿಯಲ್ಲಿ ಪೆಟ್ರೋಲ್ ಕೊಂಡೋಗಿ ಇಟ್ಟಿದ್ರು ಅದಕ್ಕೆ ಹಾಕ್ಲಿಕ್ಕೆ. ಇವ ಮಿರಿಂಡ ಅಂತ ಕೆಲಸದವ ಹುಡುಗ ವೆಕೇಷನ್ನಲ್ಲಿ ಮಕ್ಕಳು ಕೆಲಸಕ್ಕೆ ಬರ್ತಾರೆ.
ಇವ ಪೆಟ್ರೋಲ್ ಕುಡ್ದ. 2 ಮುಕ್ಳಿ ಕುಡಿಯುವಾಗ ಇವನಿಗೆ ಉರಿ ಶುರುವಾಯಿತು. ಇವ ಕುಡಿದು ಓಡಲಿಕ್ಕೆ ಶುರು ಮಾಡಿದ. ಕೂಡಲೇ ನರಸಿಂಹನ ತಾಯಿ, ಬರ ಇಲ್ಲಿ, ಅವ ಪೆಟ್ರೋಲ್ ಕುಡ್ದ ಓಡ್ತಾ ಇದ್ದ, ನಾ ಕೆಲಸದವ, ತೊಂದರೆ ಇಲ್ಲ, ಪೆಟ್ರೋಲ್ ಮುಗಿದ ಕೂಡಲೇ ನಿಂಗು ಅಂತ. ಮತ್ತು ಒಂದು ಸಲ ಎಂತಾಯಿತು ಅಂತ ಹೇಳಿದರೆ, 2 ಜನ ಕ್ಲಾಸ್ಮೇಟ್ಗಳು, LLB ಆದರೆ LLB ಇಟ್ಕೊಳ್ಳಿ, ಈಗ ಸಾಧ್ಯ ಇಲ್ಲ, ಈಗ ಫೈಲ್ ಆಗಲಿಕ್ಕೆ ಬಂಗ. ಎಲ್ಲಿವರೆಗೆ ಅಂತಂದರೆ ಕೊರೋನಾ ಟೈಮ್ನಲ್ಲಿ ಎಲ್ಲರನ್ನೂ ಪಾಸ್ ಮಾಡಿ ಅಂತ, ಪರೀಕ್ಷೆ ಇಲ್ಲದೇ ಪಾಸ್ ಆದವರು ಇದ್ದಾರೆ. ಒಬ್ಬ ಮಾಣಿ ಹತ್ತಿರದ ಒಬ್ಬ ಹುಡುಗ ಹೇಳಿದ, ಎಂಚಾಂಡ್ಲೊಂಜಿ 5 ವರ್ಷ ಕೊರೋನಾ ಇತ್ತನ್ನ SLC ಆಪಣ್ಣು ಅಂತ. ಹಾಗಾದರೆ ಆಲೋಚನೆ ನೋಡಿ, ಅವ ಸರಿಯಾಗಿ ಬರೆದ್ರೆ ರ್ಯಾಂಕ್ ತೆಗ್ದಾನು, ಇಲ್ಲ ಬಾಕಿ ವಹಿವಾಟಲ್ಲಿ ಇದ್ದ ಕಾರಣ ಒಂಜಿ 5 ವರ್ಷ ಕೊರೋನಾ ಇತ್ತಂದ SLC ಆಪಣ್ಣು ಅಂತೇಳಿ ಅವ ಹೇಳಿದ. ಈಗ ಇಬ್ಬರು ಪರೀಕ್ಷೆಗೆ ಬರೆದ್ರು, LLB ಪರೀಕ್ಷೆ. LLB ಪರೀಕ್ಷೆಯಲ್ಲಿ ಈಗ ರಿಸಲ್ಟ್ ಸ್ವಲ್ಪ ಲಿಬರಲ್ ಉಂಟು. ಮುಂಚೆ LLB ಪರೀಕ್ಷೆಯಲ್ಲಿ ಪಾಸ್ ಆಗೋದು ತುಂಬ ಅಪರೂಪ. ಹಾಗೆ ಇಬ್ಬರಲ್ಲಿ ಒಬ್ಬನಿಗೆ ಪಾಸಾಗೋ ಡೌಟ್ ಇತ್ತು, ಪಾಸಾಗೋದು. ಹಾಗೆ ಅವತ್ತು ತೀರ್ಥಯಾತ್ರೆ ಹೊರಟ. ಅವನ ಕ್ಲಾಸ್ಮೇಟಿನಲ್ಲಿ ಹೇಳಿದ, ರಿಸಲ್ಟ್ ಬಂದರೆ ಹೇಳು, 1 ಸಬ್ಜೆಕ್ಟ್ ಹೋಗಿದ್ರೆ ನಿನಗೆ ನಮಸ್ಕಾರ ಅಂತ ಹೇಳು, 2 ಹೋದರೆ ತಂದೆ ಇದ್ದಾರೆ, ತಂದೆಗೂ ನಿನಗೂ ನಮಸ್ಕಾರ ಅಂತ ಹೇಳು ಅಂತ ಹೇಳಿ. ಇಲ್ಲಿ ಆದ ಪರಿಸ್ಥಿತಿ ಅಂತ ಮಾರ್ಯಾರೆ, ಈ ಒಂದು ಸಬ್ಜೆಕ್ಟ್ ಎಲ್ಲರಟ್ಟಿದೆ. ಅದಕ್ಕೆ ಅವ ಫೋನ್ ಮಾಡಿ ಹೇಳುದು, ಈಗ ಮಾರ ನಿನ್ನ ಕುಟುಂಬದವರಿಗೆ ಎಲ್ರಿಗೂ ನಮಸ್ಕಾರ ಅಂತ, ಕುಟುಂಬದವರಿಗೆ ಎಲ್ರಿಗೂ ನಮಸ್ಕಾರ ಅಂತ ಹೇಳಿದವ ಯಾರೊಬ್ಬೊಬ್ಬ ಹಿಡಿತಾ ಇದ್ದಾರೆ. ಹಾಗೆ ಇನ್ನೊಂದು ಕೊನೆಯ ಒಂದು ಜೋಕ್ ಹೇಳ್ತೇನೆ. ಮುಳ್ಳು ಸೌತೆಯದ್ದು. ಮುಳ್ಳು ಸೌತೆ ಅಂತ ಹೇಳಿದರೆ ಚಕ್ಕರ್ಪೆ. ಒಬ್ಬ ಮನೆಯಲ್ಲಿ ಕೃಷಿ ಮಾಡೋದು ಚಕ್ಕರ್ಪೆ, ಹೈಯೆಸ್ಟ್ ಚಕ್ಕರ್ಪೆ. ಆದ್ದರಿಂದ ಚಕ್ಕರ್ಪೆ ತಿಂದವನ ನಾಲಿಗೆ ರುಚಿ ಇಲ್ಲ, ಹೆಂಡತಿ ಜೋರು, ಸತ್ಯ ಅಂತ ಹೆಂಡತಿ ಹೆಸರು, ಸತ್ಯಕ್ಕೂ ಸತ್ಯ ಅಂತ ಹೆಂಡತಿ ಹೆಸರು. ಈ ಒಂದು ತ್ಯಾಂಪ. ಆ ಊರಿನಲ್ಲಿ ಒಂದು ಗಾದೆ ಆಯಿತು, ಸತ್ಯಕ್ಕೆ ಸಾವಿಲ್ಲ, ತ್ಯಾಂಪನಿಗೆ ಸುಖವಿಲ್ಲ ಅಂತ. ಈ ಮುಳ್ಳು ಸೌತೆ ಇದು ತಿಂದು ನಾಲಿಗೆ ಹಾಳಾಗಿ ಇವನನ್ನೊಬ್ಬರು ಮಂಗಳೂರಿಗೆ ಕಳಿಸಿದರು. ತಾಜ್ ಮಹಲ್ ಹೋದು ರೋಟಿ ಬಾಜಿ ತಿನ್ನಲ್ಲ ಅಂತ. ತಾಜ್ ಮಹಲಿಗೆ ಇವ ಹೋದ. ತಾಜ್ ಮಹಲ್ನಲ್ಲಿ ಹೋದವನ್ನೇ ಎಂತ ಅಂತ ಹೇಳಬೇಕು ಅಂತಿಲ್ಲ, ಟುಡೇ ಸ್ಪೆಷಲ್ ಆರ್ಡರ್ ಮಾಡಿದ. ಟುಡೇ ಸ್ಪೆಷಲ್ ಆ ದಿವಸ ತಾಜ್ ಮಹಲ್ನಲ್ಲಿ ಕುಕ್ಕುಂಬರ್ ದೋಸೆ ಅಂದರೆ ಮುಳ್ಳು ಸೌತೆ ದೋಸೆ ತಂದದ್ದನ್ನು ತಿಂದ. ಆಚೆ ಬದಿ ಜಗನ್ನಾಥ ರೈಗಳಿದ್ರು ನಮ್ಮ ಅಧ್ಯಕ್ಷರು. ಅವರು ಎಲ್ಲಿಗೋ JC ಕಾರ್ಯಕ್ರಮಕ್ಕೆ ಹೋಗಿ ಬಂದವರು, ಒಳ್ಳೆ ಹಸಿವಾಗಿತ್ತು, ಮನೆಯಲ್ಲಿ ಹೆಂಡತಿ ಅಷ್ಟು ಸ್ವೀಟ್ ಎಲ್ಲ ತಿನ್ನಲಿಕ್ಕೆ ಬಿಡುವುದಿಲ್ಲ. ಅಲ್ಲ, ನಾನು ಹೇಳಿದಷ್ಟೇ, ನೀವು ಗಡಿಬಿಡಿ ಮಾಡಬೇಡಿ. ಹಾಗೆ ಇವರು ಕಾಶಿ ಹಲ್ವ ತಿಂದವರು ಪುನಃ ತಿನ್ನಬೇಕು ಅಂತಾಗಿ ರಿಪೀಟ್ ಅಂತ ಹೇಳಿದರು. ಅವರು ರಿಪೀಟ್ ಹೇಳಿದ್ದನ್ನು ತಂದು ಕಾಶಿ ಹಲ್ವ ಇಟ್ಟದ್ದನ್ನು ನೋಡಿ ಇವ ರಿಪೀಟ್ ಅಂತ ಬಂಡ ಹೂವು ಅಂತ ಹೇಳಿ ಇವ ರಿಪೀಟ್ ಹೇಳಿದ. ಇವನಿಗೆ ಪುನಃ ಬಂದದ್ದು ಕಾಶಿ ಹಲ್ವ, ಮುಳ್ಳು ಸೌತೆ ದೋಸೆ, ಅವರಿಗೆ ಕಾಶಿ ಹಲ್ವ. ಜಗನ್ನಾಥರಯ್ಯವರೊಟ್ಟಿಗೆ ಹೋದವರು ಮೋಣಪ್ಪಣ್ಣ ಇದ್ದಾರೆ, ನಮ್ಮ ಅಳಿಕೆಯದ ಅರಸು ಮೋಣಪ್ಪಣ್ಣ. ಅವರು ಎಂತ ಹೇಳಿದರು, ಅವರು ಈ ಪಲಾವ್ ತಿಂದವರು ಮತ್ತೊಂದು ಬೇಕು ಅಂತ ಹೇಳಿದರೆ ಒನ್ಸ್ ಮೋರ್ ಅಂತ ಹೇಳಿರುವಾಗ ಇವನಿಗೆ ಬಂದದ್ದು ಪುನಃ ಕುಕ್ಕುಂಬರ ದೋಸೆ, ಮುಳ್ಳು ಸೌತೆ ದೋಸೆ. ಬಿದ್ದು ಗಡಿಬಿಡಿಯಲ್ಲಿ ಬಿದ್ದು ತಲೆಗೆ ಟೇಬಲ್ ತಾಗಿ ಉಂಟಲ್ಲ, ವೆನ್ಲಾಕಿನಲ್ಲಿ ಅಡ್ಮಿಟ್ ಆಗಿದ್ದಾನೆ. ಧನ್ಯವಾದಗಳು. ಕೆ ಸರ್ ಅವರಿಗೆ ಧನ್ಯವಾದಗಳು. ಇನ್ನು ಮುಂದಕ್ಕೆ ಒಂದು ಜವನರ ಲಕ್ಕಲೇತ ಲಕ್ಕದುಂತಲೇ ಇತ್ತ ಸಾಂಗ್ ಬರ್ಪುಣಿ ನಮ್ಮ ಮೋಕ್ಯದ ಸಕಲ ಕಲಾ ವಲ್ಲಭ ತೇಜಸ್ ಮೇರೆಡ್ದು ಒಂಜಿ ಪೊರ್ಲಕಂಡದ ಸಾಂಗ್ ಡಾಕ್ಟರ್ ಪುನೀತ್ ರಾಜ್ ಕುಮಾರ್ ಮೇರ್ನ ಒಂಜಿ ಪೊರ್ಲಕಂಡದ ಸಾಂಗ್ ಅನ್ನು ಪಂಡ್ರ ಬರೋದಿಲ್ಲ. ಈ ಜವನರಿಗೋಸ್ಕರ ನಿಕ್ಲೆಗೋಸ್ಕರ ಜೋರಾಯಿನ ಕ್ಲಾಪ್ಸ್ ಬಡ್ದಾರೆ. ಈ ವೇದಿಕೆಗೆ ಆಹ್ವಾನ ಮನ್ಪಡು ಬಂದಕ್ಕೆ ಅನ್ನೋದಿಲ್ಲ, ಜೋರಾಯಿನ ಚಾಟಿ. One, two, three, four, come to the stage, four. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಮನ್ ಅಣ್ಣನಗಳ ಅಕ್ಕನಗಳ ಕುಲ್ಲಗಳ ಪುರ್ಲಾಕದಂತೆ ನಮ್ಮ ಬಾಟೆಲ್ಲ ನಲಿಬುಗ
ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು ನಡುವೆ ಈ ಭೂಮಿಯನ್ನು ದೋಣಿಯಂತೆ ತೇಲಿ ಬಿಟ್ಟು ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು Ready guys? 1, 2, 3, 4. बोलो भारत माता की. Yes. Yes. ಎನ್ವಿ ಸರ್ ನಮ್ಮೊಟ್ಟಿಗಿದ್ದಾರೆ ಅವರಿಗೆ ಜೋರಾದ ಚಪ್ಪಾಳೆ ನೀಡುವುದರ ಮೂಲಕ ಅವರ ಸ್ಟೆಪ್ ಅನ್ನು ಎಲ್ಲರೂ ಪ್ರೋತ್ಸಾಹಿಸಬೇಕು. Yes. Yes. ಹೆಣ್ಣಿಗೆಂದು ಅಂದ ಕೊಟ್ಟನೋ ನಮ್ಮ ಶಿವ ಕಣ್ಣಿನಲ್ಲಿ ಆಸೆ ಇಟ್ಟನೋ ಹೆಣ್ಣಿಗೆಂದು ಅಂದ ಕೊಟ್ಟನೋ ನಮ್ಮ ಶಿವ ಕಣ್ಣಿನಲ್ಲಿ ಆಸೆ ಇಟ್ಟನೋ ಹೆಣ್ಣು ಗಂಡು ಸೇರಿಕೊಂಡು ಯುದ್ಧವನ್ನು ಮಾಡುವಾಗ ಕಾಣದಂತೆ ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಆರ್ ಯು ಎಂಜಾಯಿಂಗ್ आता जाते जिनाला उंडो बच्चोर्चे नलितोंदे प्ले यस पडले स्टेप पडलेला मणिपंदे उद्धव चीरला विदाउट स्टेप डांस मस्ट बोर अप 1 2 3 4 ನೆಲ್ಲಿಕಾಯಿ ಮರದಲ್ಲಿಟ್ಟನು ನಮ್ಮ ಶಿವ ಕುಂಬಳಕಾಯಿ ಬಳ್ಳಿಯಲ್ಲಿಟ್ಟನು ಯಸ್ ನೆಲ್ಲಿಕಾಯಿ ಮರದಲ್ಲಿಟ್ಟನು ನಮ್ಮ ಶಿವ ಕುಂಬಳಕಾಯಿ ಬಳ್ಳಿಯಲ್ಲಿಟ್ಟನು ಹೂ ಹಣ್ಣು ಕಾಯಿ ಕೊಟ್ಟು ಜಗಳ ಆಡೋ ಬುದ್ಧಿ ಕೊಟ್ಟು ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಕೊಡುವುದನ್ನು ಬಿಡುವುದನ್ನು ಕೈಯ ಕೊಟ್ಟು ಓಡಿ ಹೋದನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು Yes guys Yes ಮಾತಾಡಲ್ಲ ಎಂಜಾಯ್ ಮಾಡ್ತಾರ Thank you so much